ಎಲ್ಲ ಚೆನ್ನಾಗಲಿ, ಎಲ್ಲ ಬಿಸಿಲು ಮುಂದುವರಿಲಿ, ಬೇಗ ಒಳ್ಳೆ ಬುದ್ಧಿ ಬರ್ಲಿ. ಮದುವೆ ಆಗ್ಲಿ. ನಾಗಪ್ಪಂಗೆ ಕಣ್ಣು ಉರಿ ಬರುತ್ತೆ. This is called Neo Sapien Neo 1. ಪಂಚಮಿಯ ಹಬ್ಬ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ. ಎಕ್ಸಾಂಪಲ್ ಎಲ್ಲ ನಾವು ಹೋಗಿರ್ತೀರಾ, ನಾನು ಪರ್ಸಲ್ಲಿ ಇಟ್ಟಿದ್ದೀನಿ ಅಂತ ಅದು ಕೇಳ್ಬಿಟ್ರೆ ಆಗೋಯ್ತು, ನಿಮ್ಮ ಫೋನಲ್ಲಿ ಇರುತ್ತೆ ಚಾಟ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೇನು ವಿಷಯ ಅಂದರೆ ಇವತ್ತು ನಾಗರ ಪಂಚಮಿಯ ಹಬ್ಬ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ. ಸೊ ಬೆಳಗ್ಗೆನೆ ಎಲ್ಲರೂ ನಮ್ಮಪ್ಪ ಅಲ್ಲ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮತ್ತೆ ಮತ್ತೆ ನಮ್ಮ ಅತ್ತಿಗೆ ಅವರೆಲ್ಲರೂ ಬೆಳಗ್ಗೆನೆ 6 o'clock ಅಂದ್ರೆ 5 o'clock ಹೊತ್ತಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದರು. ಅದು ಒಂದು ಸಂಪ್ರದಾಯ ಇದೆ ಗೈಸ್. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ಬಿಡಂಗಿಲ್ಲ. ಇನ್ ದ ಸೆನ್ಸ್ ಲೈಫ್ ಲಾಂಗ್ ಹೋಗ್ತಾನೆ ಇರಬೇಕು. ಹೋಗ್ಬಿಟ್ಟು ಅಲ್ಲಿ ಹಾಲು ತುಪ್ಪ ಎಲ್ಲ ಪೂಜೆ ಮಾಡ್ಬಿಟ್ಟು ಬರಬೇಕು. ಸೊ ನಾನಿನ್ನ ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಒಂದ್ಸರಿ ಸ್ಟಾರ್ಟ್ ಮಾಡಿ ಯಾವ್ದಾರ 1 year ಮಿಸ್ ಮಾಡಿದ್ರು ಸರಿ ಹೋಗಲ್ಲ ಗೈಸ್, ಏನೋ ಅಂತಾರೆ. ಸೊ ನಾನು ಹೋಗಿರಲಿಲ್ಲ. ಇವತ್ತಿನೊಂದೇನಂದ್ರೆ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಏನು ವಿಷಯ ಅಂತ ಅಂದರೆ ನಮ್ಮ ಅಣ್ಣಂಗೆ ಬೆನ್ ತೊಳಿಬೇಕು. ನಾಗರ ಪಂಚಮಿ ಅಂದರೆ ನಿಮಗೂ ಗೊತ್ತಿರುತ್ತೆ. ಸೊ ಬೆನ್ ತೊಳಿಬೇಕು ಅವನಿಗೆ, ಆಮೇಲೆ ಏನೇನೋ ಇರುತ್ತೆ ಗೈಸ್. ಸೊ ಬನ್ನಿ ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ನಮ್ಮದು ನಾಗರ ಪಂಚಮಿ ಹಬ್ಬ ಹೆಂಗೆ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಹೋಗಿ. ಶಾಸ್ತ್ರ ನೋಡಿ ಏನಂತ, ಹಾಲನ್ನ ಒಂಚೂರು ಕೈ ಕೊಡ್ತಾರಂತೆ. ಹಾಗೆ ನೋಡಿ ಅಪ್ಪ, ಹಾಲನ್ನ ಹಿಂಗೆ ನಾನು ಹಿಂಗೆ ತಲೆ ಮೇಲೆ ಹಾಕ್ಕೊಂಡು ಬರೀ ತಲೆ ಸ್ನಾನ ಮಾಡಬೇಕು. ಶಾಂಪೂ ಏನೂ ಹಾಕೋಂಗಿಲ್ಲ, ಸೀಗೆಕಾಯಿ ಏನೂ ಹಾಕೋಂಗಿಲ್ಲ. ಏನಕ್ಕೆ ಹಾಕ್ಬಾರ್ದಮ್ಮ? ನಾಗಪ್ಪಂಗೆ ಕಣ್ಣು ಉರಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ಬಾರ್ದು. ಶಾಂಪೂ ಆಗಲಿ ಸೀಗೆ ಪುಡಿ ಆಗಲಿ ಹಾಕ್ಬಾರ್ದು. ನೋಡಿ ಎಲ್ಲ ಮಡಿ ಉಟ್ಕೊಂಡು ದೇವರಿಗೆಲ್ಲ ರೆಡಿ ಆಗಿದೆ ಇವತ್ತು. ಆಲ್ರೆಡಿ ನಮ್ಮ ಮನೇಲಿ 4 ಗಂಟೆಯಿಂದನೇ ಫುಲ್ ಪ್ರಿಪ್ರೇಷನ್ ರೆಡಿ ಆಗಿದೆ. ನಮ್ಮ ಅತ್ತೆ ನೋಡಿ ಈಗ ಸ್ಕೂಲಿಗೆ ಹೊರಟಿದ್ದಾರೆ. ನಾವು ಮತ್ತೆ ಸ್ಕೂಲಿಗೆ ರೆಡಿ ಆಗ್ತಿದ್ದಾರೆ. ನಾವು ಅಷ್ಟೇ ರೆಡಿ ಆಗಬೇಕು. ಇವಾಗ ಸ್ನಾನ ಮಾಡ್ಕೊಂಡು ಪಟ್ ಅಂತ ಬರ್ತೀನಿ ಗೈಸ್. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಅಪ್ಪಂಗೆ ಬೆನ್ನು ತೊಳಿತಿದ್ದಾರೆ ನಮ್ಮ ಅತ್ತೆ. ಯಾಕೆ ಅಂದರೆ ಇವತ್ತು ಏನು ಹಬ್ಬ ಅಂದರೆ ನಾಗರ ಪಂಚಮಿ ಹಬ್ಬ. ಏನು ಕತೆ ಬೆನ್ನು ತೊಳೆಯೋದು? ಅಣ್ಣ ತಮ್ಮಂದು ಚೆನ್ನಾಗಿರಲಿ. ಈಗ ನೋಡಿ ಯಾವ ಥರ ತೊಳಿತಾರೆ ಅಂತ. ಅದು ಹಾಲು ತುಪ್ಪ. ಏನತ್ತೆ ಅದು? ಹರಳು ಅಕ್ಷತೆ ಗೈಸ್. ಇದು ಏನಕ್ಕೆ ಅಂದರೆ ತಣ್ಣಗಾಗ್ಲಿ ಅಂತ ಅದನ್ನ ಹಾಕೋದು. ನಮ್ಮ ಗೈಸ್ ಈಗ ನೋಡಿ, ಈಗ ನಮ್ಮ ಅಪ್ಪಂಗೆ ಏನತ್ತೆ ಅದು ದಕ್ಷಿಣೆ ಕೊಡ್ತಿರೋದು. ನೋಡಿ ಗಾಯ್ಸ್, ನಮ್ಮ ಅತ್ತೆ 1000 rupees ಕೊಟ್ಟಿದ್ದಾರೆ ನಮ್ಮ ಪಪ್ಪಂಗೆ. ನಾನು ನಮ್ಮ ಅಣ್ಣಂಗೆ ಮಾಡ್ಬೇಕು. ಸ್ನಾನ ಮಾಡಿ ರೆಡಿ ತೋರ್ಸ್ಬಿಡ್ತೀನಿ ಆಗಿದ್ದಾನೆ ಇವಾಗ. ಗೈಸ್ ಒಂದು ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಆಬ್ಜೆಕ್ಟ್ ಇವಾಗ. ಆಯ್ತು, ಇಂಟ್ರೆಸ್ಟಿಂಗ್ ಮುಚ್ಕೊಂಡಿರೋ ಇಂಟ್ರೆಸ್ಟಿಂಗ್ ಆಬ್ಜೆಕ್ಟ್ ನಮ್ಮಣ್ಣ ತಗೊಂಬಂದಿದ್ದಾನೆ. ನಿಜವಾಗ್ಲೂ ಲಿಟ್ರಲಿ ಯಪ್ಪ ಹೆಂಗಿದೆ ಗೊತ್ತಾ? ತೋರ್ಸೋ. ಇದೇನೋ ಹಾಕೊಂಡಿದ್ದಾನೆ ಗೈಸ್. ಏನೋ ಇದು? ದಿಸ್ ಇಸ್ ಕಾಲ್ಡ್ Neo Sapien Neo 1. This is a AI meeting recorder. AI ಮೀಟಿಂಗ್ ರೆಕಾರ್ಡರ್ ಅಂತ ಗೈಸ್. ಏನಂದ್ರೆ ಇದು 3 ದಿವಸ ಚಾರ್ಜ್ ಬರುತ್ತಂತ. ಒಂದ್ಸರಿ ಚಾರ್ಜ್ ಮಾಡಿದ್ರೆ ಹೆಂಗೆ ಅಂದ್ರೆ ಅವ್ನು ಏನೇನ್ ಮಾತಾಡ್ತಾನೋ ಪ್ರತಿಯೊಂದು ಅದ್ ನ್ಯಾಪ್ಕ ಇಟ್ಕೊಳತ್ತಂತೆ. ಪ್ರತಿಯೊಂದು ಇನ್ ದ ಸೆನ್ಸ್ ಏನ್ ಮಾತಾಡಿದ್ರು ಇವಾಗ ಅವ್ರ ಏನಾರ ಮರ್ತೋಗಿರ್ತಾನೆ ಅಂದ್ರೆ ಆರಾಮಾಗಿ ಚಾಟ್ ಜಿಪಿಟಿನೋ ಅಥವಾ ಕ್ಲಾಡೋ
ಅದೇನೋ ಪರ್ಸನಲ್ ಡಿಜಿಟಲ್ ಟ್ವಿನ್ ಅಂತೆ. ಅವ್ನು ಏನ್ ಮಾತಾಡಿದ್ರು ಜ್ಞಾಪಕ ಇಟ್ಕೊಂಡಿರುತ್ತಂತೆ. ಏನಾರ ಮರ್ತೇನಾರ ಏನಾರ ಹೋದ್ರೆ ಅದು ಜ್ಞಾಪಿಸುತ್ತಂತೆ. ಚಾಟ್ ಜಿಪಿಟಿ ಕೇಳಿದ್ರೆ ಮಾತಾಡಿದ್ದೆ ಅಲ್ಲಿತ್ತು ನೋಡು, ಅಲ್ಲಿ ಇಟ್ಟಿದ್ದೆ ನೋಡು. ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಹೋಗಿರ್ತೀರಾ, ನಂದು ಪರ್ಸಲ್ಲಿ ಇಟ್ಟಿದ್ದೀನಿ ಅಂತ ಅದು ಕೇಳ್ಬಿಟ್ರೆ ಆಗೋಯ್ತು, ನಿಮ್ಮ ಫೋನಲ್ಲಿ ಇರುತ್ತೆ. ಚಾಟ್ ಜಿಪಿಟಿ ಅವಾಗ ಕೇಳಿದ್ರೆ ನನ್ನ ಪರ್ಸಲ್ಲಿ ಇತ್ತು ಅಂದ್ರೆ ಅಲ್ಲಿತ್ತು ನೋಡು, ಅವತ್ತು ಇಟ್ಟಿದ್ದೆ ಜ್ಞಾಪಕ ಇದೆ ಅಂತ ಹೇಳುತ್ತೆ. ಯಪ್ಪ ಟೆಕ್ನಾಲಜಿ ಏನ್ ಇಂಪ್ರೂವ್ ಆಗಿದೆ, ಯಪ್ಪ ದೇವ್ರೆ, ಏನೇನೋ ಬಂದಿದೆ. ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನಾನು ದಿನಕ್ಕೊಂದು 8 ರಿಂದ 10 ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀನಿ. ಸೊ 10 ಮೀಟಿಂಗ್ ಅಲ್ಲಿ 10 ಜನ ಏನೇನು ಮಾತಾಡಿದ್ರು ಅಂತ ಕಾಂಟ್ಯಾಕ್ಟ್ ಮರ್ತೋಗುತ್ತಲ್ವಾ. ಸೊ ಎವ್ರಿ ಡೇ ಅದೊಂದು ಮೀಟಿಂಗ್ ಬ್ರೀಫ್ ಕಳಿಸುತ್ತೆ, ಬೆಳಗ್ಗೆ ಏನ್ ಮಾತಾಡಿದ್ವಿ, ಇವತ್ತೆಲ್ಲ ಏನ್ ನಡೀತು ಅಂತ. ಯಾವತ್ತೋ ಒಂದ್ ದಿವಸ ಚಾಟ್ ಜಿಪಿಟಿ ಕನೆಕ್ಷನ್, ಪ್ರಾಡಕ್ಟ್ ಕನೆಕ್ಷನ್ ಕೇಳೋದು ಡೈರೆಕ್ಟ್ ಆಗಿ. ಹಿಂಗಾಗಿತ್ತಲ್ಲ, ಏನಾಗಿತ್ತು, ಅವ್ನ ಕತೆ ಏನು, ಹರ್ಷಿತ ಏನೋ ಅಂದಿಲ್ಲಲ್ಲ ಅವತ್ತು, ಈ ವ್ಲಾಗ್ ಏನೋ ಅನ್ಕೊಂಡಿದ್ಲು, ಐಡಿಯಾ ಮರ್ತೋಗುತ್ತೆ ಅಂತ ನೆನ್ಪು. ನಿಮ್ಗೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಒಂದು ಐಡಿಯಾ ನಪ್ಕೊ ಬರುತ್ತೆ, ಅದು ಕೇಳಿ ಸುಮ್ಮನೆ ಆಗ್ಬಿಡೋದು. ನೋಡಿ ಗೈಸ್ ಹೆಂಗಿದೆ ಟೆಕ್ನಾಲಜಿ. ತೋರ್ಸು ನೀಟಾಗೆ. ಈ ತರ ಇದೆ ಗೈಸ್. ಎಷ್ಟು ಇದು ಯಾವಾಗ ಬೇಕು ಅಂದಾಗ ಹಿಂಗ್ ಡಬಲ್ ಟ್ಯಾಪ್ ಮಾಡಿದ್ರೆ ರೆಕಾರ್ಡ್ ಆಗ್ತಾ ಇರುತ್ತೆ, ಬೇಡ ಅಂದ್ರೆ ಸ್ಲೀಪ್ ಮೋಡ್ಗೆ ಹಾಕ್ಬಿಡೋದು. ಎಷ್ಟಿದು ಪರ್ಸನಲ್ ಕಾನ್ವರ್ಸೇಷನ್ಸ್ಗೆಲ್ಲ ಸ್ಲೀಪ್ ಹಾಕ್ಬಿಡ್ತೀವಿ. ಸದ್ಯ ಅದಾದ್ರೂ ಇದೆಯಲ್ಲ. ಇವಾಗ ಪರ್ಸನಲ್ ಕಾನ್ವರ್ಸೇಷನ್ಸ್ ಎಲ್ಲ ಹಂಗೆ ಟ್ರ್ಯಾಕ್ ಆಗ್ಬಿಡುತ್ತೆ ಅಂದ್ರೆ ಭಾರಿ ಕಷ್ಟ ಆಗ್ತಿತ್ತು. ಅದಕ್ಕೂ ಒಂದು ಏನಂತಾರೆ ಫೀಚರ್ ಕೊಟ್ಟಿದ್ದಾರೆ. ಸೊ ಸಕ್ಕದಾಗಿದೆ. ಅದೇನೋ ಆಲ್ಮೋಸ್ಟ್ 15,000 ಅಂತ ಏನೋ ವರ್ತಿದೆ ಗೈಸ್. ಆಕ್ಚುಲಿ ಎಷ್ಟೊಂದು ಜನ ಮರ್ತೋಗ್ತಾರೆ, ಪ್ರತಿಯೊಂದು ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ಸೊ ನೋಡಿ, ಅದು ನಾನು ಆಕ್ಚುಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಪರ್ಚೇಸ್ ಮಾಡಿ. ಓಕೆನಾ ಗೈಸ್, ಹೋಗುವ ಇವಾಗ. ಬೆಳಗ್ಗೆ ಬಂದು ನಮ್ಮಪ್ಪ ಬೈತಾರಲ್ಲ ನನಗೆ. ಇವತ್ ನಾಗರ ಪಂಚಮಿ ಹಬ್ಬ, ಬೈಬಾರ್ದು ಅಂತ ಗೊತ್ತಿಲ್ವಾ ಪಾಪ ನಿಮಗೆ? ನಮ್ಮ ಅಪ್ಪಂಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿತ್ತಂತೆ, ಅದು ಡಿವೈಸ್ ಬಗ್ಗೆ. ಏನಂತೀರಾ ಅಪ್ಪ ಡಿವೈಸ್ ಬಗ್ಗೆ? ನಮ್ಗೆ ಯಾಕಮ್ಮ, ನಮ್ದೆಲ್ಲ ಮುಗೀತು, ಡಿವೈಸ್ ತಗೊಂಡು ನಾವೇನ್ ಮಾಡೋಣ. ಸೊ ಹಿಂಗೆ ಸರಿ ಬನ್ನಿ ಗೈಸ್ ಹೋಗುವ, ಬೇಗ ಟೈಮ್ ಆಗೋಯ್ತು. ಗೈಸ್ ನಾನು ಇವಾಗಿಂದ ನಮ್ಮ ಅಜ್ಜಿ ಮನೆಗೆ ಬಂದೆ. ನೋಡಿದ್ರೆ ನಮ್ಮಮ್ಮ ಈಗ ಆಲ್ರೆಡಿ ಏನಮ್ಮ ಇದು ಕಡುಬು ಮಾಡ್ತಾ ಇದೀವಿ. ಕಡುಬು ಮಾಡ್ತಿದ್ದಾರೆ ಗೈಸ್. ಸೊ ಫಸ್ಟ್ ಬಂದಿದ್ದ ಕೆಲಸ ಏನಂದ್ರೆ, ಫಸ್ಟ್ ದೇವರಿಗೆ ಪೂಜೆ ಮಾಡ್ಬೇಕಾಗಿತ್ತು. ಅಂದ್ರೆ ಇವರೆಲ್ಲ ಆಲ್ರೆಡಿ ಬೆಳಗ್ಗೆ ಹುತ್ತಕ್ಕೆ ಹೋಗ್ಬಿಟ್ಟು ಬಂದಿದ್ರಲ್ಲ. ಸೊ ಅದ್ರದ್ದು ಹುತ್ತಿನ ಮಣ್ಣಿನಿಂದ ಎಲ್ಲ ತಗೊಂಡ್ ಬಂದಿದ್ರು. ಸೊ ಇಲ್ಲಿ ಅಲ್ಲಿ ಪೂಜೆ ಮಾಡ್ತಿದ್ವಿ. ಅದನ್ನೆಲ್ಲ ದೊಡ್ಡಮ್ಮ ಏನದು ನಾಗರದ ಇಟ್ಟಿ ಪೂಜೆ ಮಾಡೋದಲ್ವಾ? ಹುತ್ತದ್ ತೊಟ್ಲು ಬಟ್ಲು ಏನೇನೋ ಅಂತಾರೆ ಗೈಸ್, ಅದೆಲ್ಲ ಇಟ್ಟಿ. ಸೊ ಅದಕ್ಕೆ ಹಾಲು, ತುಪ್ಪ, ಮತ್ತೆ ಇದು ಕಡ್ಲೆಕಾಳು, ಅಕ್ಕಿ ಹಿಟ್ಟು ಅವೆಲ್ಲ ಹಾಕಿ ನಾವು ಪೂಜೆ ಮಾಡ್ಬೇಕಂತೆ. ಆಮೇಲೆ ಹುತ್ತದ ಮಣ್ಣು ಅವ್ರೇನ್ ಪೂಜೆ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಆ ಹುತ್ತದ ಮಣ್ಣನ 2 ಕಣ್ಣಿಗೂ, ಮೂಗು, ಮತ್ತೆ ನೆತ್ತಿ ಮೇಲೆ 2 ಕಿವಿ, ಆಮೇಲೆ ಕತ್ತು, ಆಮೇಲೆ ಇನ್ನೆಲ್ಲ ಇಟ್ಕೊಳ್ಬೇಕಮ್ಮ ಅಷ್ಟೇ ಅಲ್ಲ, ಕಿವಿ ಎಲ್ಲಾ ಕಡೆ ಇಟ್ಕೊಂಡು, ಆಮೇಲೆ ನಮ್ಮ ಅಣ್ತಮ್ಮಂದ್ರು ಬೆನ್ನು ಬೆನ್ನು ಅವ್ರು ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ನಮಸ್ಕಾರ ಮಾಡ್ಕೊಳ್ಬೇಕಂತೆ. ಇದು ಸಂಪ್ರದಾಯ ನಮ್ಮ ಮನೆಯಲ್ಲಿ ಬರೋದು. ಸೊ ಎಲ್ಲ ಪ್ರತಿಯೊಂದು ಆಯ್ತು. ನೆಕ್ಸ್ಟ್ ಬರೋದೆ ನಮ್ಮ ಅಣ್ಣನ್ಗೆ ನಾವು ಬೆನ್ನು ತೊಳಿಬೇಕು. ಸೊ ಅದನ್ನ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ತಣ್ಣಗಿರೋ ಹಾಲು, ಅಕ್ಕಿ, ಇದನ್ನ ಕಡ್ಲೆಕಾಳು, ಅಕ್ಕಿ ಹಿಟ್ಟು, ಅರಿಶಿನ, ಕುಂಕುಮ ಪ್ರತಿಯೊಂದು ಹಾಕ್ಬೇಕು. ಸೊ ಬನ್ನಿ, ಅವ್ನ್ ಬಂದ್ಲಿ ಆಮೇಲೆ ತೋರಿಸ್ತೀನಿ ಗೈಸ್. ಮತ್ತೆ ಸ್ಕೂಲಿಗೆ ಹೋಗ್ತಾ ಇದಾರೆ. ಇದು ಸುದೃಶ್ಯ ಔಟ್ಫಿಟ್. ಸೊ ಅಷ್ಟೇ ಗೈಸ್. ನಮ್ ದೊಡ್ಡಮ್ಮ ಲೇಟ್ ಆಗಿ ಹೋಗ್ತಾರಂತೆ ಇವತ್ತು. ಏಂತಕ್ ದೊಡ್ಡಮ್ಮ? ಎಲ್ಲ ಮಾಡ್ಬೇಕಲ್ಲ. ಎಲ್ಲ ಮಾಡ್ಬೇಕು. ಇವತ್ತು ಏನ್ ದೊಡ್ಡಮ್ಮ ಸ್ಪೆಷಲ್? ಇವತ್ತು ಉದ್ದಿನ ಕಡುಬು. ಉದ್ದಿನ ಕಡುಬು ಇದೇ ಸ್ಪೆಷಲ್. ಹೀಗೆ ಎಲ್ಲಾನು ರುಬ್ಕೊಳ್ಳೋದು, ಖಾರ ಎಲ್ಲ ಹಾಕೊಂಡು ರುಬ್ಕೊಂಡು, ಅಕ್ಕಿ ಹಿಟ್ಟನ್ನ ತೊಳಸ್ಕೊಂಡು, ಸೀರೆ ಉಟ್ಕೋಬೇಕು. ಏನ್ ಬೇಡ ಕಣಮ್ಮ ಅಲ್ವಾ? ಸೊ ಹಂಗ ಹಾಕಿ ಕಡುಬು ಮಾಡಿ. ಇವತ್ತು ಫ್ರೈಡ್ ಎಲ್ಲ ಏನು ತಿನ್ನಂಗಿಲ್ವಾ? ಇಲ್ಲ, ಫ್ರೈಡ್ ತಿನ್ನಂಗಿ. ನೋ ಫ್ರೈ, ಆಮೇಲೆ ನೋ ಒಗ್ಗರಣೆ, ನೋ ಏನಂತಾರೆ, ನೋ ಕರ್ದಿರೋದೆಲ್ಲ ಏನೂ ತಿನ್ನಂಗಿಲ್ಲ. ಆಮೇಲೆ ಈರುಳ್ಳಿನೂ ತಿನ್ನಂಗಿಲ್ಲ, ಬೆಳ್ಳುಳ್ಳಿನೂ ತಿನ್ನಂಗಿಲ್ಲ, ಏನು ತಿನ್ನಂಗಿಲ್ಲ ನಮ್ಮ ಮನೇಲಿ. ಬರೀ ಇಷ್ಟೇ ನೋಡಿ, ಅನ್ನ, ಸಾರು, ಪಲ್ಯ. ಹೇಳು, ಅನ್ನ, ಸಾರು, ಪಲ್ಯ ಅಷ್ಟೇ ಅಂತ ಗೈಸ್. ಅದ್ರ ಜೊತೆಗೆ ಇದು ಕಡುಬು ಅಷ್ಟೇ, ಬೇರೆ ಏನು ತಿನ್ನಂಗೆ ಇಲ್ಲ ಇವತ್ತು. ಇದು ನಮ್ಮ ಮನೇಲಿರೋ ಸಂಪ್ರದಾಯ. ಸೊ ಈಗ ಅಷ್ಟೇ ಮುಗೀತು. ನೆಕ್ಸ್ಟ್ ನೋಡುವ, ನಮ್ಮ ಅಣ್ಣ ಬರ್ತಾನೆ. ನಮ್ ಡುಮ್ಮುನು ರೆಡಿ ಆಗಿದೆ ಆಲ್ರೆಡಿ, ಅವಳು ತೊಳಿಬೇಕು ನಮ್ಮ ಅಣ್ಣಂಗೆ. ಕಾಲೇಜ್ಗೆ ಹೋಗ್ಬೇಕು ಅಂದ್ರಲ್ಲ. ಸೊ ಬನ್ನಿ.
ಗೈಸ್ ಈಗ ನೋಡಿ ನಮ್ಮ ಅಕ್ಕ ಅಂತ ಇದ್ದಾಳೆ. ಅವಾಗ್ಲೇ ನಮ್ಮ ಅಪ್ಪಂದು ಮತ್ತೆ ನಮ್ಮ ಅತ್ತೆದು ನೋಡಿದ್ರಲ್ಲ, ಸೇಮ್ ಅದೇ ತರ. ಆಮೇಲೆ ಏನ್ ಮಾಡ್ಬೇಕು? ಆಮೇಲಿಂದ ಈ ಕಡೆಗ್ ಬಾ. ನಮ್ಮ ಅಣ್ಣಂಗೆ ಬೆನ್ ತೊಳಿತಿದೀನಿ. ನಮ್ಮ ಅಣ್ಣನ್ ಅವನು ಬೆನ್ನೆ ತೊಳ್ಕೊಳದ. ಏನೇನೋ ಮಾತಾಡ್ತಿರಲ್ವೇ. ಅದಕ್ಕೆ ನೀಟಾಗೆ ವರ್ಷಕ್ಕೆ ಒಂದ್ಸರಿ ಏನಾದ್ರು ಬೆನ್ ತೊಳೆಯೋಣ ಅಂತ. ಲೇಬಲ್ ಮಾಡ್ಬಿಟ್ಟಿದ್ದೀರಾ. ತುಂಬಾ ಆರಾಮಾಗಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಬೇಡ ಆಯ್ತಾ? ಹಾಡ್ ಹೇಳಿ ನೋಡೋಣ. ಅದು ಗೈಸ್ ಇದು ಹಾಲು ತುಪ್ಪ. ಇದು ಹೂವಾದಲ್ಲಿ ಹಾಕು. ಹಾಲು ತುಪ್ಪನ 2 times ಹಾಕು. ಸಾಕು ಸಾಕು ಅಷ್ಟೇ. ಓಕೆ. ಎಡ್ವರ್ಟ್ ಮಾಡ್ದಂಗಿದ್ರೆ ಅವ್ರ ದಿವಸನೇ ಇಲ್ಲ. ಗೈಸ್ ಅದೇನ್ ಗೊತ್ತಾ, ಲಾಸ್ಟ್ ಟೈಮ್ ಇದೇ ತರ ಜಾಸ್ತಿ ಹಾಕ್ಬಿಟ್ಟಿದ್ವಿ. ಅವಾಗ ಕುಂಕುಮ ಅವನಿಗೆ ಇದ್ಕೊಡು, ದಕ್ಷಿಣ ಕೊಡು. ದಕ್ಷಿಣ ಪಾಪ ದಕ್ಷಿಣ ಕೊಡಿ. ಇದನ್ನ ಹರಳು ಅಕ್ಷತೆ ಹರಳು ಅಕ್ಷತೆ ಹಾಕ್ಬೇಕು. 2 times. ತಣ್ಣಗಾಗುತ್ತೆ ಗೈಸ್ ಇದನ್ನ ಹಾಕೋದು. ನಮ್ಮ ಅಣ್ಣನ್ ಬೆನ್ ಯಾವಾಗ ತಣ್ಣಗಿರ್ಲಿ ಅಂತ ಹಾಕ್ಬೇಕು ಗೈಸ್. ಏನ್ ಬಂತು ನೋಡಿ. ಹಾ ನೋಡಿ ನಮ್ಮ ಅಕ್ಕ 500 ರೂಪಾಯಿ ರೆಡಿ ಮಾಡ್ಕೊಂಡ್ ಬಂದಿದ್ದಾಳೆ. ಅಲ್ಲ ಗೈಸ್, ನಾನೊಂದ್ 50 ರೂಪಾಯಿ ಕೊಡೋಣ ಅಂತ ಅನ್ಕೊಂಡೆ. ನಮ್ಮ ಅಪ್ಪ ನೋಡಿದ್ರೆ ನೋಡಿ 500 ರೂಪಾಯಿ ಕೊಡಿಸ್ತೀರ. ಹಾ ನಮಸ್ಕಾರ ಮಾಡ್ಬೇಕು ಫಸ್ಟ್ ನೀನು. ಆಯ್ತು ನಮಸ್ಕಾರ ಮಾಡ್ತೀನಿ. ಅಮ್ಮ ದೊಡ್ಡಮ್ಮ ಅಕ್ಷತನೇ ಇಲ್ವಲ್ಲ ದೊಡ್ಡಮ್ಮ. ಇಟ್ಕೊಡ್ತೀಯಾ? ಪರವಾಗಿಲ್ಲ ತಗೋ. ಅದು ನೋಡಿ ಗೈಸ್ ಬರೀ ದುಡ್ಡು ತಗೊಂತ ಫುಲ್ ದಕ್ಷಿಣ ತಗೊಂತಾನೆ, ಇದನ್ನ ತಗೋತಾ ಇಲ್ಲ. ಅದ್ ನೆಕ್ಸ್ಟ್ ಅವ್ರಿಗೆ ಬೇಕಲ್ಲ. ತಕ್ಕೊಳ್ಳಿ ಅಲ್ಲಿ ಇಬ್ರು ತಂಗಿರಿದ್ದಾರೆ ಗೈಸ್. ತಗೋ. ಇಲ್ವೇನ ತಗೋ. ಇದು ಬಿಡ್ತೀವಿ. ವಿಡಿಯೋ ಬ್ಲಾಗಿಂಗ್ ಅಲ್ಲೆಲ್ಲ ಚೆನ್ನಾಗ್ಲಿ, ಎಲ್ಲ ಬಿಸ್ನೆಸ್ ಎಲ್ಲ ಮುಂದುವರಿಲಿ, ಬೇಗ ಒಳ್ಳೆ ಬುದ್ಧಿ ಬರ್ಲಿ, ಮದ್ವೆ ಆಗ್ಲಿ, ವರ್ಷದಲ್ಲಿ ಆಗ್ಲಿ, ಪರವಾಗಿಲ್ಲ, ಏನು ಎಲ್ಲ ಮಾನಿಟೈಸೇಷನ್ ಆಗ್ಲಿ. ಥ್ಯಾಂಕ್ ಯು. ಒಂದ್ ವರ್ಷ ಈ ವರ್ಷದೊಳಗಡೆ ಆಗ್ಲಿ ಅಂತ ಹೇಳು. ಇವಾಗ ನನ್ನ ತಂಗಿ ಮಾಡ್ತಿದ್ದಾಳೆ ಅದೇ ಪ್ರೊಸೀಜರ್ ನ ಪ್ರತಿ ಸರಿ ಇಬ್ರು ಮಾಡ್ಬೇಕು. ಸೊ ಇವಾಗ ಹೆಂಗ ಅನ್ಸ್ತೆ ಕೌಶಲ್, ನಿನ್ ಬೆಂಡ್ ತಣ್ಣಗ್ ಆಗ್ತಿದ್ಯಾ? ಆಗ್ತಾ ಇದೆ. ಸೊ ಫಸ್ಟ್ ಅವಳು ಫುಲ್ ಬೆಂಡ್ ಮಾಡ್ಬಿಡು ಚುಚ್ಚು, ಹೇಳ್ತೀನಿ. ಪಾಪ ಅವನಿಗೆ ತಿರ್ಗಾ ಆಫೀಸ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು ಗೈಸ್. ಪ್ಲೀಸ್. ಅದಕ್ಕೆ ನೋಡಿ ನಾನು ನಿಜ ಇಷ್ಟ ಹಾಕಿದೀನಿ ಕೌಶ್ ನಿಂಗೋಸ್ಕರ. ಇವಾಗ ಹಾಲು ತುಪ್ಪ ಎಲ್ಲ ಹಾಕ್ತಾ ಇದ್ದಾಳೆ. ಹಾಲು ತುಪ್ಪಕ್ಕೆ ನಮ್ಮ ಅಣ್ಣನ ರಿಯಾಕ್ಷನ್ ನೋಡಿ. ನನ್ ತಂಗಿನೂ ಕೆಲಸ ಸಿಗ್ಲಿ, ಚೆನ್ನಾಗಿರೋ ಕೆಲಸ ಸಿಗ್ಲಿ. ಓಕೆ ಡುಮಾ, ಥ್ಯಾಂಕ್ ಯು, ಬಾಯ್. ಅದೇನಿಲ್ಲ ಹಂಗೆ ಇಟ್ಬಿಡು. ಬಾಯ್. ಒಳ್ಳೆ ಕಲೆಕ್ಷನ್ ಗೈಸ್ ನಮ್ಮ ಅಣ್ಣಂಗೆ. ಇವಾಗ ಹಿಂಗೆ ಇನ್ನೇನ್ ರಕ್ಷಾ ಬಂಧನ್ ಬರ್ತಿದೆ. 28ನೇ ತಾರೀಕಿಗೆ ನಾವ್ 500 ರೂಪಾಯಿ ಕೊಟ್ಟಿರೋದಂತ ಕೇಳಿ ಅವ್ನು 5,000 ರೂಪಾಯಿ ಖರ್ಚು ಮಾಡ್ಲಿ ನಮ್ಗೆ ಅಂತ ಕೊಟ್ಟರು. ಓ ಪುಡ್ಗೋಸಿ ಹೋಗಲೇ. 500 ರೂಪಾಯಿ ಎಲ್ಲ ಆಗಲ್ಲ. 5,000 ರೂಪಾಯಿ 5,000 ರೂಪಾಯಿ ಈ ಸರಿ ಕಿತ್ತದೆ ಗೈಸ್. ಅವೆಲ್ಲ ಗೊತ್ತಿಲ್ಲ ಮರಿ, ಬಂದ್ ಕೊಡಿಸ್ಬೇಕು. ಸೊ ಅಷ್ಟೇ ಗೈಸ್, ಈ ಪ್ರೊಸೀಜರ್ ಮುಗೀತು. ಇದಾದ್ಮೇಲೆ ಕಡುಬು ತಿನ್ನೋ ಪ್ರೊಸೀಜರ್, ಕಡುಬು ತಿನ್ನೋ ಶಾಸ್ತ್ರ ಗೈಸ್. ಇವಾಗ ತಿಂಡಿ ತಿನ್ನೋ ಕಾರ್ಯಕ್ರಮ. ತಿಂಡಿ ಏನಂತ ಅಂದ್ರೆ ನೋಡಿ ಗೈಸ್, ಇದು ಕಡುಬು ಚಟ್ನಿ, ಕಾಯಿ ಹಾಲು ಕಾಯಿ ಹಾಲು ಸ್ವೀಟ್ ಗೈಸ್. ಸೊ ಈ ತರ ತಿಂಡಿ ಇರುತ್ತೆ ನಮ್ಮ ಮನೆಯಲ್ಲಿ ಇವತ್ತು. ಸೊ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಇವಾಗ ರಿವ್ಯೂ ಹೇಳ್ತೀನಿ. ನಿಜ. ಇದು ಖಾರ, ಒಂಚೂರು ಸ್ವೀಟು, ಅದು ಟೇಸ್ಟ್ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಾತ್ರ ಸಕ್ಕತ್ತಾಗಿದೆ. ಸೊ ಗೈಸ್ ಈ ತರ ಇತ್ತು ಇವತ್ತಿನ ದಿವಸ. ಇನ್ ದ ಸೆನ್ಸ್ ನಾಗರ ಪಂಚಮಿ ಹಬ್ಬ ಈ ತರ ನಡೆಯುತ್ತೆ ನಮ್ಮ ಮನೇಲಿ ಪ್ರತಿ ವರ್ಷನೂ. ಸೊ ಇವತ್ತಿನ ಜಿಮ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡುವ, ಡೈಲಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿತ್ತು, ಫಸ್ಟ್ ಡೇನೇ ವರ್ಕೌಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೇನಾರು ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.
ಇದೇ ಥರ ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.